ಲಕ್ಕುಂಡಿಯಲ್ಲಿ ನಿಧಿ ತೆಗೆದಿರೋ ವಿಚಾರವಾಗಿ ಒಂದು ವಿಡಿಯೋ ನಮಗೆ ಲಭ್ಯ ಆಗುತ್ತೆ. ಈ ವಿಡಿಯೋಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ, ಕೆಲವೊಂದಷ್ಟು ಜನ ವ್ಯಕ್ತಿಗಳು ಒಂದು ಹಳ್ಳನ ತೋಡಿ, ಒಂದು 6 ಅಡಿಯಷ್ಟು ಹಳ್ಳನ ತೋಡಿ ಅದರಲ್ಲಿ ಒಂದು ಬಿಂದಿಗೆ ಕಾಣಿಸುತ್ತೆ. ಆ ಬಿಂದಿಗೆ ಸುಮಾರು ಒಂದು 50 kg ಆಗುವಷ್ಟು ಬಿಂದಿಗೆ ಇರೋ ರೀತಿ ನಮಗೆ ಒಂದು ವಿಡಿಯೋಲಿ ಕಾಣುತ್ತೆ. ಅದರಲ್ಲಿ ಒಂದು ಪ್ಲೇಟ್ ಮುಚ್ಚಿರುತ್ತೆ. ಆ ಪ್ಲೇಟ್ನ ತೆಗೆಯೋ ಸಂದರ್ಭಕ್ಕೆ ಈ ಬಂಗಾರದ ಕಾಯಿನ್ಸ್ ಇರೋ ರೀತಿ ನಮಗೆ ಮೇಲ್ನೋಟಕ್ಕೆ ಆ ವಿಡಿಯೋಲಿ ಕಂಡು ಬರುತ್ತೆ. ಈ ವಿಡಿಯೋನ ನಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಬಂದು ಕೊಡ್ತಾರೆ. ಆ ಕಂಪ್ಲೇಂಟಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಈ ರೀತಿ ಈ ಲಕ್ಕುಂಡಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ 2 ಜಮೀನಲ್ಲಿ ಈ ಥರ ಬಂಗಾರ ಸಿಕ್ಕಿದೆ. ಈ ಬಂಗಾರ ಸಿಕ್ಕಿ ಅದು ಅವರಿಗಾಗಿ ಬಳಸ್ಕೊಂಡು ಸರ್ಕಾರಕ್ಕೆ ಅದನ್ನು ಏನು ಮಾಹಿತಿ ಕೊಡದೆ ಅವರು ಸ್ವಂತ ಲಾಭಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅವರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಕಂಪ್ಲೇಂಟ್ ಬಂದು ನಮ್ಮ ಗದಗ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIRನ ದಾಖಲು ಮಾಡ್ತಾರೆ. FIR ದಾಖಲು ಆಗಿದ್ದ ಸಂದರ್ಭದಲ್ಲಿ ನಮಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನಾಗಿದೆ ಅಂತ ಹೇಳಿ ನಾವು ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈಗ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಪೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಯಾರೆಕ್ಟರ್ಸ್ ಇರ್ತಾರೆ ಅಂತ ಹೇಳಿದರೆ, ಒಬ್ಬರು ಈ ಪ್ರಕರಣಕ್ಕೆ ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ, ಹಜರತ್ ಮೌಲ್ವಿ ಅಂತ ಹೇಳಿ ಒಬ್ಬರು ಇರ್ತಾರೆ. ಇನ್ನೊಬ್ಬರು ಜುಬೇರ್ ಮತ್ತು ಮರಿಯಂ ಮತ್ತು ಸಣ್ಣ ಬಸಪ್ಪ, ದೊಡ್ಡ ಬಸಪ್ಪ, ಮಲ್ಲಪ್ಪ, ಪ್ರಭಾಕರ್, ಬಶೀರ ಮತ್ತು ಬಿಜು. ಸೊ ಇಷ್ಟು ಜನ ಕ್ಯಾರೆಕ್ಟರ್ಸು ಈ ಒಂದು ಪೂರ್ತಿ ಪ್ರಕರಣದಲ್ಲಿ ನಮಗೆ ತನಿಖೆ ಹಂತದಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿದರೆ, 2022 ಸೆಪ್ಟೆಂಬರ್ ಸಂದರ್ಭದಲ್ಲಿ ಬಶೀರ ಬಾನು ಅನ್ನೋರು ಇಲ್ಲಿ ಲಕ್ಕುಂಡಿಗೆ ಬಂದು ಈ ಒಂದು ನಿಧಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಇದೆ ಅಂತ ಹೇಳಿ ಒಬ್ಬರ ಹತ್ರ ಹಂಚ್ಕೊಂಡಿರ್ತಾರೆ. ಇದನ್ನು ನಾವು ತನಿಖೆ ಮಾಡ್ತಾ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಹಜರತ್ ಮೌಲ್ವಿ ಅಂತ ಒಬ್ಬ ಇವನು ನಾವು ಅರೆಸ್ಟ್ ಮಾಡಿದ್ವಿ. ಅವನು ಮೂಲತಃ ಕಾಶಿಪುರ ಅಂತ ಹೇಳಿ ಒಂದು ಜಾಗಕ್ಕೆ ಸಂಬಂಧಪಟ್ಟಿರೋನು. ಇದು UP ಬಾರ್ಡ್ರಿಗೆ ಇರೋ ಉತ್ತರಾಖಂಡ್ ಅಲ್ಲಿ ನಾವು ಹೋಗಿ ಅವನಿಗೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದೀವಿ. ಇದರಲ್ಲಿ ಇವನೇನು ಮಾಡ್ತಾನೆ ಅಂತ ಹೇಳಿದರೆ, 10 ವರ್ಷದಿಂದ ಈ ಬಶೀರ ಬಾನು ಅಂತ ಯಾರು ಈ ವಿಡಿಯೋನ ಮೊದಲು ಇಲ್ಲಿ ಹಂಚ್ಕೊಂಡಿರ್ತಾಳೆ, ಅವಳ ಜೊತೆ ಅವನಿಗೆ shaadi.com ಅಲ್ಲಿ ಪರಿಚಯ ಆಗಿರುತ್ತೆ. shaadi.com ಅಲ್ಲಿ ಪರಿಚಯ ಆಗಿದ್ದ ಸಂದರ್ಭದಲ್ಲಿ ಅವನೇನು ಹೇಳ್ತಾನೆ ಅಂದರೆ, ನನಗೆ ಒಂದು ಸ್ವಲ್ಪ ಆಲೋಪತಿ, ಮಾಟ ಮಂತ್ರ ಮತ್ತು ಈ ನಿಧಿ ತೆಗೆಯೋದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇದೆ ಅಂತ ಹೇಳ್ತಾನೆ. ಈ ವಿಚಾರನ ಬಶೀರ ತನ್ನ ಫ್ರೆಂಡ್ ಆಗಿರೋ ಇಕ್ಬಾಲ್ಗೆ ಹಂಚ್ಕೊಳ್ತಾನೆ. ಈ ಇಕ್ಬಾಲ್ ಒಬ್ಬ ವ್ಯಕ್ತಿ ಗೂಳಪ್ಪ ಅನ್ನೋನಿಗೆ ಫ್ರೆಂಡ್ ಇರ್ತಾನೆ. ಈ ಗೂಳಪ್ಪ ಯಾರಿರ್ತಾರೆ ಅಂತ ಹೇಳಿದರೆ, ಈಗ ಅವನು ಮೃತಪಟ್ಟಿದ್ದಾನೆ. ಗೂಳಪ್ಪನಿಗೆ ಈ ಲಕ್ಕುಂಡಿಯಲ್ಲಿ ಯಾರ ಸಣ್ಣ ಬಸಪ್ಪ, ದೊಡ್ಡ ಬಸಪ್ಪ ಅಂತಿರ್ತಾರೆ, ಅವ್ರಿಗೆ ಪರಿಚಯ ಇರ್ತಾರೆ. ಆ ಸಂದರ್ಭದಲ್ಲಿ ಇವ್ರು 3 ಜನಕ್ಕೆ ಈ ಸಣ್ಣ ಬಸಪ್ಪ, ದೊಡ್ಡ ಬಸಪ್ಪನಿಗೆ ನಂಬಿಸ್ತಾರೆ. ಈ ಥರ ನಿಮ್ಮ ಜಮೀನಲ್ಲಿ ಈ ಥರ ಸಿಗ್ಬೋದು ನಿಧಿ ಅಂತ ಹೇಳಿ ಅವ್ರಿಗೆ ನಂಬಿಸಿ ಅಲ್ಲಿ ಬಂದು ಅದು ನಿಧಿ ತೆಗೆಯೋ ಒಂದು ಪ್ರಕ್ರಿಯೆ ಮಾಡ್ತಾನೆ. ಮೊದಲನೇಗೆ ಈ ಹಜರತ್ ಮೌಲ್ವಿ ಅಂತ ಏನಿರ್ತಾನೆ, ಅವನು ಬಂದುಬಿಟ್ಟು ಅವ್ರ ಜಮೀನಲ್ಲಿ ಈ ಕಪ್ಪು ಮೆಣಸು ಅದು ಇದು ಎರ್ಚಿ ಅಲ್ಲಿ ಅಗಿಬೇಕು, ಇಲ್ಲಿ ಅಗಿಬೇಕು ಅಂತ ಹೇಳ್ತಾನೆ. ಆನಂತರ ಒಂದು ತಿಂಗಳಾಗಿದ್ದ ನಂತರ ಮತ್ತೆ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಆ ಸಮಯದಲ್ಲಿ ಅಲ್ಲಿ ಎಲೆಗೆಲೆ ಎಲ್ಲ ಮುಚ್ಚಿರ್ತಾರೆ. ಆಮೇಲೆ ಈ ಮರಿಯಮ್ಮನ ವ್ಯಕ್ತಿನ ನಾವು ಯಾರು ತನಿಖೆ ಮಾಡಲಿಕ್ಕೆ ಒಳಪಡಿಸಿದ್ವಿ, ಅವರು ಬಂದು ಮೂಲತಃ ನೋಯ್ಡಾ ಅವರು, ಅಂದರೆ ಡೆಲ್ಲಿ ಹತ್ರ ಒಂದು ಜಾಗ ಬರುತ್ತೆ ನೋಯ್ಡಾ ಅಂತ ಹೇಳಿ, ನೋಯ್ಡಾದವರು. ಸೊ ಇವರು ಒಟ್ಟು ಎಲ್ಲ ಬಂದು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಸೆಪ್ಟೆಂಬರ್ 2022 ಆನಂತರ ಈ ನಮ್ಮ ಗದಗಲ್ಲಿ ಮುಳುಗುಂದ ನಾಕ ಹತ್ರ ಒಂದು ಮಂಜುನಾಥ್ ರೆಸಿಡೆನ್ಸಿ ಅಂತ ಹೇಳಿ ಒಂದು ಲಾಡ್ಜ್ ಇದೆ. ಈ ಮಂಜುನಾಥ್ ರೆಸಿಡೆನ್ಸಿಯಲ್ಲರೂ ಎಲ್ಲರೂ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ವಾಸವಾಗಿರ್ತಾರೆ. ಆನಂತರ ಈ ಹಜರತ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಅಲ್ಲಿ ರೂಮ್ ಮಾಡ್ಕೊಂಡಿರೋ ಸಲುವದಲ್ಲಿ ಇಲ್ಲಿ ಒಂದು ಸ್ಟೀಲ್ ಅಂಗಡಿ ಇದೆ ಮಹೇಂದ್ರಕರ್ ಸರ್ಕಲಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಅವನು ಕೇಳ್ತಾನೆ, ನಿಮ್ಮ ಹತ್ರ ಅತಿ ಹಳೆ ಬಿಂದಿಗೆ ಯಾವುದಿದೆ ಅದು ನನಗೆ ಬೇಕು ಅಂತ ಹೇಳಿ ಕೇಳ್ತಾನೆ. ಅದು ಎರಡು ಕೇಳ್ತಾನೆ. ಎರಡಕ್ಕೂ ಸೇರಿ ಆ ಸಮಯದಲ್ಲಿ 6,800 ರೂಪಾಯಿ ಕೊಟ್ಟಿದ್ದಾನೆ ಅಂತ ಹೇಳಿ ನಮಗೆ ಈ ಸಂದರ್ಭದಲ್ಲಿ ಮಾಹಿತಿ ಇರುತ್ತೆ. ಅದನ್ನು ಅವನೊಂದು ಕೆಂಪು ಬಟ್ಟೆ ಇರೋ ಬ್ಯಾಗು ಮತ್ತು ಅದ್ರ ಜೊತೆ ಒಂದು ಕಪ್ಪು ಬಟ್ಟೆ ತೊಗೊಂಡು ಈ ಒಂದು ಆಟೋ ಅಲ್ಲಿ ಇದು ಪೂಜೆ ಸಾಮಾನು ಅಂತ ಹೇಳಿ ಜುಬೇರ್ನ ಕರ್ಕೊಂಡು ಈ ಜಮೀನಿಗೆ ಹೋಗ್ತಾನೆ. ಆ ಜಮೀನಿಗೆ ಹೋಗ್ಬಿಟ್ಟು ಈ ಜುಬೇರ್ ಅನ್ನೋನಿಗೆ ಏನು ಈ ಪ್ರಕರಣದಲ್ಲಿ ಮೇನ್ ವಿಡಿಯೋ ಇದೆ, ಆ ವಿಡಿಯೋ ಮಾಡ್ಕೊ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಈ ವಿಡಿಯೋ ಮಾಡೋ ಉದ್ದೇಶ ನಾವು
ಫಸ್ಟು ಇದು ನಿಧಿ ವಿಡಿಯೋ ಅಂತ ಹೇಳಿ ನಾವೆಲ್ಲರೂ ನೋಡಿರೋದು. ಬಟ್ ವಿಡಿಯೋ ಉದ್ದೇಶ ಏನು ಅಂತ ಹೇಳಿದರೆ, ಹಜರತ್ ಇನ್ನೂ ಬೇರೆಯವರಿಗೆ ಮೋಸ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಜುಬೇರ್ ಹತ್ರ ಮಾಡಿಸ್ಕೊಂಡಿರ್ತಾನೆ. ಬಟ್ ಜುಬೇರ್ಗೆ ಈ ವಿಚಾರ ಗೊತ್ತಿರಲ್ಲ. ಆನಂತರ ಈ ಮಂಜುನಾಥ್ ರೆಸಿಡೆನ್ಸಿಯಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿಯಲ್ಲಿ ಈ 100 ಪೀಸಿಗೆ 80 ರೂಪಾಯಿ ಇರುವಂಥ ಈ ಚಾಕ್ಲೇಟ್ ಕಾಯಿನ್ಸ್ ಬರುತ್ತೆ, ಅದನ್ನು ಪರ್ಚೇಸ್ ಮಾಡ್ತಾನೆ. ಸುಮಾರು 2 ಗಂಟೆ ಬೆಳಿಗ್ಗೆಗೆ ಈ ಸಣ್ಣ ಬಸಪ್ಪ ದೊಡ್ಡ ಬಸಪ್ಪ ಬಂದು ಜಮೀನಿಗೆ ಹೋಗಿ ಅಲ್ಲಿ ಈ ಒಂದು ಬಿಂದಿಗೆನ ಇಡೋಂಥ ಒಂದು ಕೃತ್ಯನ ಮಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗದೆ ಇರಲಿ ಅಂತ ಹೇಳಿ ಅವನು ಭಾಳ ಚಾತುರ್ಯದಿಂದ ಒಂದು ಕೆಲಸ ಮಾಡಿರ್ತಾನೆ. ಆನಂತರ ಇದು ಅವರಿಗೆ ನಂಬಿಸ್ಲಿಕ್ಕೆ ಈ ಒಂಥರ ಬಿಂದಿಗೆನ ಹೊರಗೆ ತೆಗೆದಿಟ್ಟು ಅವ್ರಿಗೆ ಹೇಳ್ತಾನೆ, ನೀವು ನನಗೆ ದುಡ್ಡು ಕೊಟ್ಟರೆ ನಾನು ನಿಮಗೆ ಈ ಬಿಂದಿಗೆನ ಕೊಡ್ತೀನಿ ಅಂತ ಹೇಳಿ. ಆ ಸಮಯದಲ್ಲಿ ಅವ್ರ ಹತ್ರ ದುಡ್ಡು ಇಲ್ದಿರೋ ಕಾರಣಕ್ಕಾಗಿ ಅವ್ರು ಕೊಟ್ಟಿರಲ್ಲ. ಆ ಸಮಯದಲ್ಲಿ ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಇದು ನನಗೆ ಹೊಂದಲ್ಲ, ಸೊ ನಿಮಗೆ ಹೊಂದುತ್ತೆ ಅಂತ ಹೇಳಿ ಅವನು ಆ ಬಿಂದಿಗೆನ ಓದಿತಾನೆ. ಇದು ಓದ್ರೆ ಇನ್ಮೇಲಿಂದ ಇದು ಮಣ್ಣು ಅಂತ ಹೇಳಿ ಅವನು ಅವರಿಗೆ ಹೇಳಿರ್ತಾನೆ. ಸೊ ಇದು ಒಂದು ಆಸ್ಪೆಕ್ಟ್ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಇದರಲ್ಲಿ ಏನು ಮಾಡ್ತಾನೆ ಅಂದರೆ, ಇವ್ರನ್ನ ಎಲ್ಲ ನಂಬಿಸ್ಲಿಕ್ಕೆ ಒಂದು ಕ್ಯಾರೆಕ್ಟರ್ನ ಅವನು ಕ್ರಿಯೇಟ್ ಮಾಡ್ತಾನೆ, ಬಿಜ್ಜು ಅನ್ನೋನು ಹೇಳಿ. ಅವನು ಕೂಡ ನಾವು ಗುಡ್ಲು ಅಂತ ಹೇಳಿ, ಇದು ತಮಿಳ್ನಾಡು ಬಾರ್ಡ್ರಲ್ಲಿ ಬರುತ್ತೆ, ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ ಹೋಗಿ ಅವನಿಗೆ ನಾವು ವಿಚಾರಣೆಗೆ ಕರ್ಕೊಂಡಿದ್ದ ಟೈಮಿಂದ ಅವನು ಒಂದು ವಯಸ್ಸಾಗಿರೋ ವ್ಯಕ್ತಿ. ಅವನಿಗೂ ಕೂಡ ಅವನ ಮಗನಿಗೆ ಒಂದು ಸ್ವಲ್ಪ ಸ್ಪೀಚ್ ಡಿಸಬಿಲಿಟಿ ಇರೋ ಕಾರಣಕ್ಕಾಗಿ 1 ಲಕ್ಷ ರೂಪಾಯಿ ಕೊಟ್ಟರೆ ನಾನು ನಿನಗೆ ನಿನ್ನ ಹೆಲ್ತ್ ಕಂಡೀಷನ್ನ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಆನಂತರ ಅವನು 10 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೇಳ್ತಾನೆ, ಬಟ್ ಅವನಿಗೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಈ ಸಮಯದಲ್ಲಿ ಬಶೀರಾಗೆ ನಂಬಿಸ್ಲಿಕ್ಕೆ ಹಜರತ್ತು ಬಿಜುಗೆ ಯೂಸ್ ಮಾಡಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನಾವು ಮತ್ತೆ ಕರಾಬ್ರೇಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದರೆ, ಈ ಹಂಡೆ ಅನ್ನೋದು ಏನು ಅವನು ಓದಿರ್ತಾನೆ, ಆ ಹಂಡೆನ ಸಿಗಬೇಕು ಅಂತ ಹೇಳಿ ನಾವು ತನಿಖೆ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಒಬ್ಬ ವ್ಯಕ್ತಿ ತೊಗೊಂಡೋಗಿ ಇಲ್ಲೇ ಇರೋ ಒಂದು ಮಹೇಂದ್ರಕರ್ ಸರ್ಕಲ್ ಹತ್ರ ಒಂದು ಮೆಟ್ಲ ಅಂಗಡಿಗೆ ಕೊಟ್ಟು ಆ ಹಂಡೆನ ಹಿಂತಿರುಗಿಸಿ ಅದ್ರ ದುಡ್ಡಲ್ಲಿ ಒಂದು ಈ ನಮ್ಮ ಮನೆಗಳಲ್ಲಿ ಈ ತಟ್ಟೆ ಇಟ್ಕೊಳೋದು ಒಂದು ಸ್ಟ್ಯಾಂಡ್ ಬರುತ್ತಲ್ಲ ಸ್ಟೀಲ್ದು, ಅದನ್ನು ತೊಗೊಂಡು ಅವನು ಮನೇಲಿ ಇಟ್ಕೊಂಡಿರ್ತಾನೆ. ಸೊ ಇಷ್ಟು ಒಂದು ಪ್ರಕರಣಕ್ಕೆ ನಾವು ನೋಡಿದರೆ, ಇಷ್ಟು ಜನನ ನಂಬಿಸಿ ತನಗೆ ಬಳಕೆ ಮಾಡಿಕೊಂಡು ತನ್ನ ಲಾಭಕ್ಕಾಗಿ ಕೆಲಸ ಮಾಡಿರೋ ಹಜರತ್ ಮೌಲ್ವಿ ಅನ್ನೋನೇನಿದ್ದಾನೆ ಕಾಶಿಪುರವನ್ನು, ಅವನಿಗೆ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಇನ್ನು ಮಿಕ್ಕಿದವ್ರದ್ದು ಪಾತ್ರ ಏನಿದೆ, ಅವರು ತಮ್ಮ ಸ್ವಂತ ಮೂಢನಂಬಿಕೆಯಿಂದ ಇರ್ಬೋದು ಅಥವಾ ಅವ್ರದ್ದು ಸ್ವಂತ ಆಸೆಯಿಂದ ಇರ್ಬೋದು, ಮತ್ತು ಅವರು ಏನೋ ಬೆನಿಫಿಟ್ ಆಗ್ಬೋದು, ಏನೋ ಮೂಢನಂಬಿಕೆಯಿಂದ ಈ ಹಜರತಿನ ಬಲೆಗೆ ಬಿದ್ದಿರೋರು ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಕಂಡು ಬರ್ತದೆ. ಇನ್ನು ಇನ್ವೆಸ್ಟಿಗೇಷನ್ ನೋಡ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಿಂದ ನಾವು ಪರಿಶೀಲನೆ ಮಾಡಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ ಕ್ವೈಟ್ ಪ್ರೋಗ್ರೆಸಿವ್ ಆಗಿ ಮುಂದೆ ಬರ್ತಿದ್ವಿ. ಎಸ್, ಕಾಶಿಪುರ, ಉತ್ತರಾಖಂಡ್. ಬೇಸಿಕ್ಲಿ ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಬಶೀರಾಗೆ ಮತ್ತು ಹಜರತ್ಗೆ ಶಾದಿ.com ಅಲ್ಲಿ 10 ವರ್ಷದಿಂದ ಪರಿಚಯ. ಧಾರವಾಡಲ್ಲಿ ಅವಳೊಂದು ಗ್ಯಾಸ್ ಏಜೆನ್ಸಿನ ನಡೆಸ್ತಾಳೆ. ಅವರಿಗೆ ಇಕ್ಬಾಲ್ ಅನ್ನೋರು ಪರಿಚಯ, ಇಕ್ಬಾಲಿಗೆ ಗೂಳಪ್ಪ ಅನ್ನೋನ್ ಪರಿಚಯ, ಗೂಳಪ್ಪನಿಗೆ ಸಣ್ಣ ಬಸಪ್ಪ ದೊಡ್ಡ ಬಸಪ್ಪ ಪರಿಚಯ. ಹೀಗೆ ಸತ್ತಿದ್ದಾನೆ ಇಕ್ಬಾಲ್ ಅನ್ನೋ ಗದಗವನು. ಇದರಲ್ಲಿ ನಾವು ವಂಚನೆ ಅನ್ನೋದು ಹೆಂಗೆ ನೋಡಬೇಕು ಅಂತ ಹೇಳಿದರೆ, ಯಾರಿಂದ ವಂಚನೆ ಆಗಿದೆ ಅಂತ ಹೇಳಿ ನೋಡಬೇಕು. ಇದರಲ್ಲಿ ನೋಡಿದರೆ ಹಜರತ್ ಎಲ್ಲರಿಗೂ ವಂಚನೆ ಮಾಡಿದ್ದಾನೆ. ಹಜರತ್ ವಂಚನೆ ಮಾಡಲಿಕ್ಕೆ ಇರೋದ್ರಿಂದನೇ ಅವನೆಲ್ಲರಿಗೂ ನಂಬಿಸಿ ಈ ರೀತಿ ಮಾಡ್ಬೋದು ಅಂತ ಹೇಳಿ, ಎಲ್ಲರಿಗೂ ಯಾವ ರೀತಿ ನಂಬಿಸ್ಬೇಕು ಅಂತ ಹೇಳಿ ಅವ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ಯೋಚನೆ ಮಾಡಿ ನಂಬಿಸಿ ಮೋಸ ಮಾಡಿದ್ದಾನೆ. ಇದು ಈ ಬಶೀರಾಗೆ ಇಕ್ಬಾಲ್ ಗೊತ್ತು, ಇಕ್ಬಾಲ್ಗೆ ಗೂಳಪ್ಪನಿಗೆ ಗೊತ್ತು. ಯಾಕೆಂದರೆ ಐತಿಹಾಸಿಕ ಸ್ಥಳ ಇರೋದ್ರಿಂದ ಅಲ್ಲಿ ನಿಧಿ ಇರ್ಬೋದು ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ. ಸೊ ಏನೋ ಇರ್ಬೋದು ಅಂತ ಹೇಳಿ ಯಾರೋ ನಂಬಿಸಿರುವಾಗ ಇದು ಇರೋ ಬಲೆಗೆ ಬಿದ್ದಿರೋ ರೀತಿಯಾಗಿದೆ, ಹಂಗೆ ನಡೆದಿರೋದು. ಬಶೀರಾಗಿ ಇವನು ನಂಬಿಸಿರ್ತಾನೆ ಹಜರತ್ ಮೌಲ್ವಿ, ಕಾಶಿಪುರ. ನೋಡಿ, ಅದೇ ಈಗ ಈ ಪ್ರಕರಣ ಆಲ್ರೆಡಿ 3 ವರ್ಷ ಹಳೆದಿದೆ, ಇಲ್ಲ 4 ವರ್ಷ ಆಗ್ತಾ ಬಂದಿದೆ ಈಗ. ಓಕೆ, ಸೊ 4 ವರ್ಷ ಹಳೆದಿರೋದ್ರಿಂದ
ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈ ರೀತಿ ಕಂಡು ಬಂದಿದೆ. ಮತ್ತು ಅವಳು ಫ್ಲೈಟ್ ಬುಕ್ ಮಾಡಿದ್ದು ಮತ್ತು ಹೋಟೆಲ್ ನೋಡ್ಕೊಂಡಿದ್ದು ಅಂತ ಹೇಳಿ ಒಂದು ಭಾಗನ ನಾವು ಇನ್ವೆಸ್ಟಿಗೇಷನ್ ಪರ್ಪಸಲ್ಲಿ ಚೆಕ್ ಮಾಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಅವಳು ಯಾವ ಮೀಡಿಯಮಿಂದ ಮಾಡಿದ್ದಾಳೆ, ಯಾವ ಥ್ರೂ ಏನು ಏಜೆನ್ಸಿ ಮಾಡಿದ್ದಾಳೆ, ಅದರಲ್ಲಿ ಅವಳೇನು ಹೇಳ್ತಾಳೆ ಅಂತ ಹೇಳಿದರೆ, ಹಜರತ್ ನನಗೆ ನಂಬಿಸಿರೋದು, ಓಕೆ ನಿಮಗೆ ಒಳ್ಳೇದಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಅವಳು ಆ ನಂಬಿಕೆ ಮೇಲೆ ಮಾಡಿರೋದು. ಎಲ್ಲರೂ ಅವ್ರವ್ರ ನಂಬಿಕೆನ ದುರ್ಬಳಕೆ ಮಾಡಿಕೊಂಡು ಇವನು ಇದು ಮಾಡಿರೋದು.